ಏನಾಯ್ತಪ್ಪ? ಸ್ವಾಮಿ ಒಂದು 15 ನಿಮಿಷ ರೆಡಿ ಮಾಡ್ಬಿಡ್ತೀನಿ ಸ್ವಾಮಿ. ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದಾನಪ್ಪ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮುಗಿಸು ಕೆಲಸ. ಮುಂದೆ ದೊಡ್ಡ ಅಪಾಯ ಕಾದಿದೆ ಅಂತ ಅನ್ನೋ ಸೂಚನೆ ಯಾವುದು ಸರಿ ಬರ್ತಾ ಇಲ್ಲ. ನನ್ನ ಜ್ಞಾನ ಶಕ್ತಿ ಬಳಸಿ ಮುಂದೆ ಏನು ನಡೀಬೋದು ಅಂತ ಅನ್ನೋದನ್ನು ತಿಳ್ಕೊಬೇಕು. ನಾನು ಇಲ್ಲೇ ಇರ್ತೀನಿ. ರಿಪೇರಿ ಆದಮೇಲೆ ತಿಳಿಸಪ್ಪ. ಸರಿ ಸ್ವಾಮಿ. ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇರೋಲ್ಲ. ಹಾಳದವ್ರು ಹೇಳಿ ಟೈಮಿಗೆ ಒಬ್ರು ಬರಲ್ಲ. ಏನಾಯ್ತು ಮಾಯಾ? ಏನಾಯ್ತು ಅಂತ ಬೇರೆ ಕೇಳ್ತಿದ್ಯಾ? ಸ್ವಾಮಿಗಳು ಫೋನ್ ಮಾಡಿ ಬರ್ತೀನಿ ಅಂದ್ರು, ಇನ್ನ ಬಂದಿಲ್ಲ. ಸರಿ, ನೀನು ಹೇಳಿದ ರೌಡಿಗಳ ಕತೆ ಏನಾಯ್ತು? ಇನ್ನೊಂದು 10 ನಿಮಿಷ ಬರ್ತಾರಂತೆ. ನಾನು ಸ್ವಾಮಿಗಳಿಗೆ ಕಾಲ್ ಮಾಡ್ತೀನಿ. ಹೇಳಮ್ಮ ಮಾಯ. ಸ್ವಾಮಿಗಳೇ, ನೀವು ಬರ್ತೀನಿ ಅಂತ ಹೇಳಿದ್ರಿ, ಟೈಮ್ ಮೀರೋಗ್ತದೆ. ನೀವು ಲೇಟ್ ಆದಷ್ಟು ನಮಗೆ ತೊಂದರೆ ಅಲ್ವಾ, ಅದಕ್ಕೆ ಕಾಲ್ ಮಾಡಿದೆ. ಅರ್ಥ ಆಯ್ತಮ್ಮ. ನಾನು ಬರೋ ದಾರಿಲಿ ಗಾಡಿ ಕೈ ಕೊಟ್ಟಿದೆ. ಆದಷ್ಟು ಬೇಗ ಬರ್ತೀನಿ. ಸರಿ ಸ್ವಾಮಿ. ಏನಾಯ್ತು ಮಾಯಾ? ಇದೇ ಟೈಮಿಗೆ ಗಾಡಿ ಬೇರೆ ಕೆಟ್ಟೋಗಿದೆಯಂತೆ. ಮಾಯಾ ಬಂದ್ರು ನೋಡು. ಆ ಮೂಲೆ ರೂಮಲ್ಲೇ ಬೆಳ್ಳಿ ಇರೋದು. ಹೋಗಿ ಶಬ್ದ ಬರ್ದಿರೋ ಕತೆ ಮುಗಿಸಿ. ಹುಷಾರ್. ಸರಿ ಅಣ್ಣ. ನಡೀರೋ. ಮೊದಲು ಆ ಬೆಳ್ಳಿ ಪ್ರಾಣ ಮೇಲೋಗುತ್ತೆ, ಆಮೇಲೆ ಆ ಗಿಳಿ ಕಥೆನೂ ಮುಗಿಯುತ್ತೆ. ಒಟ್ಟಿನಲ್ಲಿ ಒಂದೇ ದಿನದಲ್ಲಿ ನನ್ನ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗತ್ತೆ. ಈ ದಿನ ನನಗೆ ಜನ್ಮದಲ್ಲಿ ಮರೆಯಲ್ಲ ಭೈರ. ರಿಟರ್ನ್ ಮಾಡು. ಏನಣ್ಣ ಇದು? ಜಿಮ್ ಬಿಟ್ಟು ನಮ್ಮ ಮನೆಯಲ್ಲಿ ಯಾವ ಮಾಡಿಸಿದ್ದಾರೆ. ಹುಡುಕಿ ಸಿಕ್ಕಿಲ್ಲ. ಇಲ್ಲ ಅವ್ರ ಕತೆ ಮುಗಿಸೋಣ. ಹುಡುಕಿ ನಡೀರಿ ಹೋಗೋಣ. ಕಣ್ಣಿಗಳನ್ನ ಬನ್ನಿ. ಮಾಯಾ ಬಂದ್ರು. ಏನು ಇಷ್ಟು ಬೇಗ ಕೆಲಸ ಮುಗಿಸಿದ್ರ? ಶಬಾಷ್. ಬಂದ್ರ ದುಡ್ಡು. ಅಣ್ಣ, ಸಾಯಿಸೋದಕ್ಕೆ ರೂಮಲ್ಲಿ ಯಾರೂ ಇಲ್ಲ. ಮನ್ಸು ಥರ ದಿಮ್ಮನ್ನು ಇಟ್ಟು ನಮ್ಮನ್ನೆಲ್ಲ ಯಾಮಾರಿಸಿದಾರಣ್ಣ. ಮೋಸ್ಟ್ಲಿ ನಾವು ಬರೋ ವಿಚಾರ ಹುಡುಗಿ ಮೊದಲೇ ಗೊತ್ತಾಗಿದೆ ಅಣ್ಣ. ಮಾಯಾ, ನನ್ನ ಸಮಾಧಾನ ಮಾಡೋಕೆ ಬರಬೇಡ ಭೈರ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಪ್ರತಿ ಸಲ ಇದೇ ರೀತಿ ಸೋಲೋದು. ಒಂದ್ ಕೆಲ್ಸನೂ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಏನರ್ಥ? ಒಂದ್ ಕೆಲಸ ಮಾಡು, ನನ್ನ ಕೈಲಿರೋ ಬಳೆ ಕೊಡ್ತೀನಿ, ಹಾಕೊಂಡು ನಿಂತ್ಕೊ. ಸಿಟ್ಟು ಬರ್ತಿದೆ ಅಲ್ಲ? ನನ್ನ ಕೈಲಿ ಏನು ಆಗಲ್ವಲ್ಲ, ನನಗೂ ಇದೇ ರೀತಿ ಸಿಟ್ಟು ಬರೋದು. ನೀನು ಅದೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಭೈರ. ಒಟ್ನಲ್ಲಿ ಇವತ್ತು ಆ ಬೆಳ್ಳಿ ಕತೆ ಮುಗಿಬೇಕು. ಆ ಜವಾಬ್ದಾರಿ ನಿಂದು.
ಮಮತಾ ಹಾಂ ಮಾವ, ಏನು ಮಾಡ್ತಿದ್ಯಾ ಅಲ್ಲಿ? ಧೂಳಾಗಿತ್ತು, ಕ್ಲೀನ್ ಮಾಡ್ತಾ ಇದ್ದೆ. ಆ ಕೆಲಸ ಹರಿಣಿ ಮಾಡ್ತಾಳೆ, ನೀನು ಹೋಗಿ ಮಲ್ಕೋ. ನನ್ನ ಮೊಬೈಲ್ ಕೊಡು. ನಾನು ಎಲ್ಲಿ ಎಡವಿದೆ ಅಂತ ಈಗ ನನಗೆ ಗೊತ್ತಾಯ್ತು. ನನಗೆ ಗುಂಡಿ ತೋಡ್ದವ್ರನ್ನ ಅದೇ ಗುಂಡಿಲಿ ಮಣ್ಣು ಮಾಡ್ತೀನಿ. ಮಮತಾ, ಮಮತಾ, ಏ ಮಮತಾ, ಆ ಮಾವ, ಬೆಳ್ಳಿಯಲ್ಲಿ ಬೆಳ್ಳಿನ ಮುತ್ತು ಮಾವ ಅರೆಸ್ಟ್ ಆಗಿದ್ದಾರಲ್ವಾ, ಬೇಜಾರಾಗೆಲ್ಲ ಮಲ್ಕೊಂಡಿರ್ಬೇಕು. ಅವಳು ರೂಮಲ್ಲಿಲ್ಲ, ಎಲ್ಲಿದ್ದಾಳೆ? ಎಲ್ಲಿದ್ದಾಳ? ರೂಮಲ್ಲಿ ಇಲ್ವಾ ಮಾವ? ಎಲ್ಲರೂ ಹೋಗ್ಬಿಟ್ಲಾ? ಅವಳು ಮನೇಲಿ ಎಲ್ಲೂ ಇಲ್ಲ. ಏ, ನಿಮ್ಗೇನಾದ್ರು ಕೆಲಸ ಆಗ್ಬೇಕಿತ್ತ ಮಾವ? ಐರನ್ ಏನಾರು ಬೇಕಿತ್ತಾ? ಕೊಡಿ, ನಾನು ಮಾಡ್ಕೊಡ್ತೀನಿ. ಈಗ ಬೆಳ್ಳಿ ಎಲ್ಲಿದ್ದಾಳೆ ಅಂತ ಹೇಳ್ತಾ ಇಲ್ಲ, ನಿನ್ ಗಂಡನ ಇಲ್ಲಿ ಕರೆಸ್ಲಾ? ಯಾಕೆ ಮಾವ ಒಂಥರ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಬೆಳ್ಳಿ ಎಲ್ಲಿದ್ದಾಳೆ ಅಂತ ಹೇಳ್ತೀಯಾ ಇಲ್ವಾ? ನನಗೇನು ಗೊತ್ತಿಲ್ಲ ಮಾವ, ಯಾಕೆ ಒಂಥರ ಮಾತಾಡ್ತಾ ಇದ್ದೀರಾ? ಬೆಳ್ಳಿ ಬಗ್ಗೆ ಯಾಕೆ ಒತ್ತಿ ಕೇಳ್ತಾ ಇದ್ದೀರಾ? ಇಷ್ಟೊಂದು ನಾಟಕ ಆಡ್ತಿದ್ಯಾ ಅಂದ್ರೆ ಬೆಳ್ಳಿ ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತೇ ಇದೆ. ನನ್ನ ಫೋನ್ ಹತ್ರ ನೀನು ಇದ್ದಾಗಲೇ ನನಗೆ ಅನುಮಾನ ಬಂತು. ಏನೋ ಕೆಲಸ ಮಾಡ್ತಾ ಇದೆಯಾ ಅಂತ ಸುಮ್ಮನೆ ಇದ್ರೆ ಬೆಳ್ಳಿ ಎಲ್ಲಿದ್ದಾಳೆ ಅಂತ ಹೇಳ್ತೀಯ ಅಲ್ವಾ? ಮಾವ, ಅದು ನನ್ನ ಬೀರುಕಿ ಮಾವ. ಈ ಕೀ ನೋಡಿದ್ರೆ ನಮ್ಮ ಮನೆಗೆ ಯಾವುದೇ ಕೀ ಥರ ಕಾಣ್ತಿಲ್ಲ. ಹೇಳು, ಯಾವ ಕೀ ಇದು? ಗೊತ್ತಿಲ್ಲ. ಬೆಳ್ಳಿ ಎಲ್ಲಿದ್ದಾಳೆ? ನಾನು ಹೇಳಲ್ಲ. ಅಂದರೆ ಬೆಳ್ಳಿ ಎಲ್ಲಿದ್ದಾಳೆ ಅಂತ ನೀನು ಗೊತ್ತು ಅಂತ ಆಯಿತು. ನೀನು ಯಾವ ಕುಂಟು ನೆಪ ಹಿಡ್ಕೊಂಡು ಈ ಮನೆಗೆ ಬಂದ್ಯೋ ಆಗಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ಯಾ ಅಂತ ಅಂದ್ಕೊಂಡೆ. ಇವಾಗ ಕನ್ಫರ್ಮ್ ಆಯಿತು. ಈ ಕೀ ನೋಡಿದ್ರೆ ನಮ್ಮ 3 ದೇವಸ್ಥಾನದ ಕೀ ಥರ ಇದೆ. ನೋಡಿ, ಬೆಳ್ಳಿಗೇನು ಮಾಡಬೇಡಿ. ಒಂದು ವೇಳೆ ಬೆಳ್ಳಿಗೇನಾದ್ರು ಆದರೆ ಈ ವಿಷಯನೆಲ್ಲ ಮುತ್ತು ಮಾವಂಗೆ ಹೇಳ್ಬಿಡ್ತೀನಿ. ಏನ ಮುತ್ತಣ್ಣಂಗೆ ಹೇಳ್ತೀಯ? ಹೋಗು ಹೋಗಿ ಅದೇನು ಹೇಳ್ತೀಯ ಹೇಳು, ನಾನು ನೋಡ್ತೀನಿ ಏನಾಗತ್ತೆ ಅಂತ. ಮಾವ, ಬೆಳ್ಳಿ ತುಂಬ ಮುಗ್ದೆ ಮಾವ. ಅವಳು ಯಾವ ತಂಟೆಗೂ ಹೋಗಲ್ಲ. ಅವಳ ಮೇಲೆ ಯಾಕೆ ಮಾವ ಇಷ್ಟೊಂದು ಕೋಪ? ಮಾವ, ದಯವಿಟ್ಟು ಮಾವ, ನಿಮ್ಮ ಕಾಲಿ ಮುಗಿತೀನಿ, ಬೆಳ್ಳಿಗೇನು ಮಾಡಬೇಡಿ ಮಾವ. ಆ ಬೆಳ್ಳಿ ಬದುಕಿರೋವರೆಗೂ ನನಗಾಗ್ಲಿ ನಿನ್ನ ಗಂಡನ್ಗಾಗ್ಲಿ ಆಸ್ತಿ ಸಿಗೋದಿಲ್ಲ. ನಮಗೆ ಆಸ್ತಿ ಸಿಗಬೇಕು ಅಂದ್ರೆ ಆ ಬೆಳ್ಳಿ ಸಾಯ್ಬೇಕು. ಅವಳು ಸಾಯ್ಬೇಕು ಅಂದ್ರೆ ನಿನ್ನ ನೀ ರೂಮಲ್ಲಿ ಕೂಡ ಹಾಕ್ಬೇಕು. ಮಾವ, 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 ಪ್ಲೀಸ್ ಮಾವ, ಡೋರ್ ಓಪನ್ ಮಾಡಿ. ಈ ಬಿಗದ ಕೈ ತೊಳಿ. ಬೆಳ್ಳಿ ಊರ್ ದೇವಸ್ಥಾನದಲ್ಲಿ ಇದ್ದಾಳೆ. ಹುಷಾರಾಗಿ ನೋಡ್ಕೊಂಡು ಕೆಲಸ ಮುಗಿಸಿ. ಅಲ್ಲಿ ಬೆಳ್ಳಿ ಉಸಿರು ನಿಲ್ತಿದ್ದಂಗೆ ನನಗೊಂದು ಫೋನ್ ಮಾಡಿ. ಸರಿ ಅಣ್ಣ, ಕೆಲಸ ಮುಗಿಸಿ ಫೋನ್ ಮಾಡ್ತೀವಿ. ಯಾರು ನೀವು? ನಾ ದೇವಸ್ಥಾನಕ್ಕೆ ಬಂದಿರೋರು. ಸ್ವಲ್ಪ ಕುಂಕುಮ ಕೊಡ್ತೀರಾ? ಹಾಂ, ಕೊಡ್ತೀನಿ. ನಿನ್ನ ನೆಮ್ಮಲಕ್ಕೂ ಕಳ್ಸಕ್ ಬಂದಿರೋ ದೂತ ಬಾರೆ. ಯಾವ್ದು ಗಿಡಿದು? ಯಾರು
ರಾಕ್ಷಸರಿಂದ ಹೇಗ್ ಕಾಪಾಡೋದು? ಏನ್ ಮಾಡ್ಲಿ? ದೇವ್ರೆ ಯಾರು ಇಲ್ವೋ ನನ್ನ ಬೆಳ್ಳಿನ ಕಾಪಾಡೋದಕ್ಕೆ? ಇದಕ್ಕೆ ದಾರಿ ಏನು? ಏಯ್ ನೋಡ್ರ, ಇಷ್ಟು ದಿವಸ ಏನು ಪ್ರಾಬ್ಲಮ್ ಇತ್ತೋ ಎಲ್ಲ ಪ್ರಾಬ್ಲಮ್ಗಳು ಇವತ್ತಿಗೆ ಕೊನೆ. ಆ ಚಿತ್ರದ ಕಥೆನ ಸ್ವಾಮಿಗಳು ಮುಗಿಸ್ತಾರೆ, ಬೆಳ್ಳಿ ಕಥೆನ ನಾವು ಮುಗಿಸ್ತೀವಿ. ಇನ್ನು ಮುಂದೆ ನನ್ನ ಮಗಳ ಮದುವೆಗೆ ಯಾವ ವಡ್ಡಿ ಆತಂಕನೂ ಇರೋದಿಲ್ಲ. ಆ ಮನೆಯಲ್ಲಿ ನನ್ನ ಮಗಳದೇ ದರ್ಬಾರ್. ಹಾಂ, ನೀವು ಬುದ್ಧಿ ಇಲ್ವೇನ್ರು? ಅಲ್ಲ ಕಣ್ರು, ಇವಳ ಇಲ್ಲಿವರೆಗೂ ಯಾಕ್ರೋ ಕರ್ಕೊಂಡು ಬಂದ್ರಿ? ಇವಳ ಕಥೆನ ಅಲ್ಲೇ ಮುಗಿಸ್ಬಿಡೋದು ತಾನೆ. ಮನೆಗೆ ಹೋಗಿದ್ದೋಣ, ಅಲ್ಲಿ ಇರ್ಲಿಲ್ಲ, ದೇವಸ್ಥಾನ ಹತ್ರ ಹೋಗಿದ್ದಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ಹೋಗಿ ಹುಡುಕಿ ಎತ್ತಾಕೊಂಡು ಬಂದ್ವಿ. ಏಯ್, ಒಳ್ಳೆ ಕೆಲಸನೇ ಮಾಡಿದ್ದೀರ ಕಣ್ರು. ಇವತ್ತು ಯಾವುದೇ ಕಾರಣಕ್ಕೂ ಇವಳನ್ನ ಬಿಡಬಾರ್ದು. ಬಿಟ್ರೆ ನಮ್ಗೆ ಅಪಾಯ. ಹಾಂ, ಬೆಳ್ಳಿ, ನೀನೇನು ಯೋಚನೆ ಮಾಡಬೇಡ. ನೀನ್ ಕಾಪಾಡಕ್ಕೆ ಅಂತಾನೆ ನಾನಿರೋದು. ಇದೇನಾದ್ರೂ ಮುತ್ತು ಮಾಮಂಗ್ ಗೊತ್ತಾದ್ರೆ ನೀವ್ ಯಾರನ್ನೂ ಸುಮ್ಮನೆ ಇಡಲ್ಲ. ಅಲ್ಲಿವರೆಗೂ ನೀನ್ ಬದುಕಿದ್ರೆ ತಾನೆ. ಮುತ್ತು ಜೈಲಲ್ಲಿ ಆರಾಮಾಗಿದ್ದಾನೆ. ನೀನು ಅವನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಜೊತೆ ನಿಶ್ಚಿತಾರ್ಥ ಮಾಡಿಸ್ಬೇಕು ಅಂತ ಮೇಲಿಂದ ಆರ್ಡರ್ ಬಂದಿತ್ತು. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ? ಮುತ್ತುನ ಸೀದಾ ಜೈಲಿಗೆ ಕಳಿಸ್ಬಿಟ್ಟೆ. ಬೆಳ್ಳಿ, ನೋಡಿ, ನನ್ನ ಮಾತು ಸರಿಯಾಗಿ ಕೇಳಿಸ್ಕೊ. ನಿನ್ನ ಸಾವು ನನ್ನ ಕೈಯಿಂದಲೇ ಆಗಬೇಕು ಅಂತ ಭಗವಂತ ಬರೆದಿದ್ರೆ ಅದನ್ನ ಬದಲಾಯಿಸಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ನೀನು ಆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಹೇಳು 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 ಹೇಗೆ ಥ್ಯಾಂಕ್ಸ್ ಹೇಳ್ತಿ? ಹೇಳು, ಹೇಳಪ್ಪ. ನಿನ್ನಿಂದ ನಮ್ಗೆ ಯಾರಿಗೂ ಮನಃಶಾಂತಿ ಇಲ್ದಂಗಾಗಿದೆ. ಮುದ್ದು ಮಗ ಬೆಳ್ಳಿ, ನನ್ನ ಮಗಳು ನೆಮ್ಮದಿಯಾಗಿ ಬದುಕಬೇಕು ಬೇಡ? ಚೆನ್ನಾಗಿರ್ಬೇಕು. ಹೇಯ್, ನೀವಲ್ಲ ಕಣ್ರು ಆ ಮಾತನ್ನು ಹೇಳೋದು. ಆ ಮಾತನ್ನು ಯಾರು ಹೇಳ್ಬೇಕು? ಬೆಳ್ಳಿ ಹೇಳ್ಬೇಕು. ಹೇಳು ಬೆಳ್ಳಿ, ನನ್ನ ಮಗಳು ನೆಮ್ಮದಿಯಾಗಿ ಬದುಕಬೇಕು ಬೇಡವೋ? ಚೆನ್ನಾಗಿರ್ಬೇಕು. ಅಂದಮೇಲೆ ನೀನು ಸಾಯ್ಬೇಕು. ಏಯ್, ಇವತ್ತು ಇವಳನ್ನ ಈ ಮರಕ್ಕೆ ನೇಣಾಕ್ರು. ಏಯ್, ಹೋಗ, ಹಗ್ಗ ತರೋದು, ಬೇಗ ಹೋಗು. ನನಗೇನು ನಡ್ಡಿ ಆತಂಕ ಇದ್ವೋ ಅವೆಲ್ಲ ಇವತ್ತಿಗೆ ಕಂಪ್ಲೀಟ್. ತಗೋಬಾರ ಬೇಗನೆ, ತಗೋಬಾರ. ತಗೋಬಾರೋ, ಒಂದು ಹಗ್ಗ ತರಕ್ಕೆ ಇಷ್ಟೊತ್ತು ಮಾಡ್ತೀಯಲ್ಲ, ನಿನ್ನ ಬಾಯಿ ಇಟ್ಟಾಕ. ಬಾರ ಬೇಗ. ಇರು. ಲೇ ದರ್ಶನ, ನೀನೇ ಸರಿ ಕಣೋ, ಇವನ್ ಕೈಲಾಗಲ್ಲ. ನೋಡು, ಹೋಗು, ಒಂದು ಒಳ್ಳೆ ಕೊಂಬೆ ನೋಡಿ ಕುಣಿಕೆನ ಬಿಗ್ಗೆಗೆ ಹಾಕು. ತಗೋ, ಹೋಗು, ಹಿಡ್ಕೊಳ. ಇವತ್ತು ಯಾವುದೇ ಕಾರಣಕ್ಕೂ ಈ ಬೆಳ್ಳಿ ಜೀವ ಉಳಿಬಾರ್ದು. ಎಸ್, ಕರೆಕ್ಟಾ? ಹೌದಣ್ಣ.
ಒಂದು ಗಂಟೆ ಹಾಕೋಕೆ ಎಷ್ಟೊತ್ತ ಮಾಡ್ತೀಯ ಹಾಕೋ ಬೇಗ. ಓಡೋ ಓಡೋ ಓಡಲೇ. ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಇವತ್ತು ಅವಳು ಸಾಯ್ಲೇಬೇಕು. ಬಿಡಬೇಡಿ, ಹಿಡೀರಿ ಹಿಡೀರಿ. ತಾಯಿ ಹುಟ್ಟಾಗಿಂದ ಸಾಯೋವರೆಗೂ ಕಷ್ಟದಲ್ಲೇ ಬೆಳೆದಿದ್ದೀನಿ. ನಂತರ ಬೇರೆ ಕಷ್ಟ ಅನುಭವಿಸೋದು ನನ್ಗೆ ಇಷ್ಟ ಇಲ್ಲ. ಬೆಣ್ಣೆ ನಿನ್ ಮಗಳು ತಾಯಿ. ಅವಳಿಗೆ ತಾಯಿ ತಂದೆ ಎಲ್ಲ ನೀನೆ. ಅವಳು ಅಷ್ಟೊಂದೆಲ್ಲ ಕಷ್ಟಪಡ್ಬೇಕಾದ್ರೆ ಅದ್ ಹೇಗೆ ಸುಮ್ಮನೆ ಕೂತಿದ್ಯಾ ನೀನು? ಅವಳನ್ನ ಕಾಪಾಡೋದಕ್ಕೆ ಮನಸ್ಸು ಬರ್ತಿಲ್ವಾ ತಾಯಿ ನಿನ್ಗೆ? ಯಾಕಲ್ಲ ಕೂತಿದೀಯಾ? ದಯವಿಟ್ಟು ಅವಳನ್ನ ಕಾಪಾಡು. ನಾನು ಬಂಧನದಲ್ಲಿದ್ದಾಗ ಶಾಪ ವಿಮೋಚನೆ ಮಾಡಿದ್ದು ನೀನೇ ಅಲ್ವಾ ತಾಯಿ? ನಾನು ಗಿಳಿಯಾಗಿಟ್ಕೊಂಡೆ ಬೆಳ್ಳಿಗೆ ಸಹಾಯ ಮಾಡ್ತಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ಅವಳು ತುಂಬ ಬರೀ ಕೆಟ್ಟವರೇ ತುಂಬಿಕೊಂಡಿದ್ದಾರೆ. ನಾನೇನಾದ್ರು ತಡ ಮಾಡಿದ್ರೆ ಬೆಳ್ಳಿ ಪ್ರಾಣನೇ ತೆಗೆದುಬಿಡ್ತಾರೆ. ನನ್ಗೆ ಈಗಿರೋ ಶಕ್ತಿಯಿಂದ ಬೆಳ್ಳಿನ ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ದಯವಿಟ್ಟು ನನಗೆ ಶಕ್ತಿ ಕೊಡು ತಾಯಿ. ಈ ಗಿಣಿಯಿಂದ ಹೊರಗಡೆ ಬರೋ ತರ ಮಾಡು. ಕಲ್ಲ ಕೂರ್ಬೇಡ ತಾಯಿ. ಮಾತಾಡು, ನನಗೆ ಶಕ್ತಿ ಕೊಡು.